ಅಭಿಮಾನ ಅನ್ನುವಂಥದ್ದು ಅಭಿಮಾನಿಗಳು, ಅಭಿಮಾನಿ ದೇವರುಗಳೇ, ಸೆಲೆಬ್ರಿಟೀಸ್, ಮೈ ಸೆಲೆಬ್ರಿಟೀಸ್, ಈ ಪದಗಳೆಲ್ಲ ಇದೆಯಲ್ಲ, ಇದೇ ನಿಜವಾದ ಅನ್ನ. ಈ ಅಭಿಮಾನ, ನನ್ನ ಮೇಲಿರುವಂಥ ಅಭಿಮಾನ, ಅವ್ರ ಮೇಲಿರುವಂಥ ಅಭಿಮಾನ, ಅವ್ರ ಮೇಲಿರುವಂಥ ಅಭಿಮಾನ, ಇದು ಅಭಿಮಾನವಾಗಿ ಇದ್ದು ನಾನು ಆ ಅಭಿಮಾನಿಗಳೆಲ್ಲರ ಪರವಾಗಿ ಹಿಡಿದು ಈ ಅಭಿಮಾನಿಗಳಿಗೆ ಬೆಂಕಿ ಹೆಚ್ಚುವಂಥ ಕೆಲಸ ಆಗಬಾರ್ದು ಅಂತ ನನಗೆ ಅದು ಕೆಲವು ನೋಡಿದಾಗ ಇವರು ಅವ್ರ ಮೇಲೆ, ಇವ್ರ ಮೇಲೆ, ಅವರಿಬ್ಬರು ಚೆನ್ನಾಗೇ ಇದ್ದಾರೆ. ಪುನೀತ್ ಅವರು ಹೇಳ್ತಾರಂತೆ, ನಾನೊಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅದರಲ್ಲಿ ಮೆಜೆಸ್ಟಿಕ್ ಅನ್ನುವಂಥ ಚಿತ್ರ ಬಂದಿದೆ, ನನ್ನ ಇಂಟರ್ವ್ಯೂ ಬೇಡ, ನೀವು ಅದನ್ನೊಂಚೂರು ಬೂಸ್ಟ್ ಮಾಡಿ ಅಂತ ಹೇಳಿ ಒಬ್ಬ ಪತ್ರಕರ್ತರನ್ನ ಪುನೀತ್ ಕೇಳ್ಕೊಳ್ತಾರೆ. ದರ್ಶನ್ ಅವರ ಮೊದಲನೇ ಚಿತ್ರಕ್ಕೆ ಅದನ್ನು ಒಬ್ಬ ಪತ್ರಕರ್ತರು ಹೇಳ್ತಾರೆ, ಪುನೀತ್ ಅವರ ಹೃದಯವನ್ನು. ಇದನ್ನೇ ದರ್ಶನ್ ಅವ್ರು ಮಾಡ್ತಾರೆ. ನಾನು ಅವ್ರ ಮನೆಯಲ್ಲಿ ಜೀವನ ಮಾಡಿದ್ದೀನಿ, ಅವ್ರ ಮೇಲೆ ಅನ್ನ ತಿಂದಿದ್ದೀನಿ, ಒಂದಷ್ಟು ಜನ ಕೂತ್ಕೋತಾರೋದಕ್ಕೆ ಕುಂತ್ಕೊಂಡು ಅದಕ್ಕೆ ಇನ್ನೊಂದು ಪುಳ್ಳೆ ಇಡೋದು, ನಾನು ಬೆಳೆದು ಬಿಡ್ತೀನಿ ಅಂತ ಹಿಂಗಂದ್ರು ಅನ್ನೋಂಥದ್ದು. ನೋಡ್ರಿ, 4 ಜನ ಕೂತ್ಕೊಂಡಾಗ 4 ಮಾತಾಗಿರ್ತವೆ, ಏನೋ ಆಗಿರ್ತವೆ. ಆ ಮಾತುಗಳಿಗೂ ಅವರ ಜೀವನ ಶೈಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಮಾದೇವನ ಜೊತೆ ಈ ಕ್ಯಾಮ್ರಾ ಎಲ್ಲ ಇಟ್ಟ ಮೇಲೆ ನನ್ನ ಹೆಗಲ ಮೇಲೆ ಕೈ ಹಾಕೊಂಡಿರ್ತೀನಿ, ಏನೋ ಅಂತ ಮಾತಾಡ್ತಿರ್ತೀವಿ. ಆ ಮಾತನ್ನ ಹೃದಯದಿಂದ ಹಿಂಗೇಳು ಇಲ್ಲ, ಅದನ್ನು ತಗೊಂಡೋಗಿ ಈ ಮನುಷ್ಯ ಹೇಳುತ್ತಿದ್ದ ನನ್ನ ಹತ್ರನೂ ಲ್ಯಾಂಬರ್ಗಿನಿ ಕಾರಿದೆ ಅಂತ ಯಾರನ್ನ ಹೋಲಿಕೆ ಮಾಡ್ಕೊಳ್ತಿದ್ದ ಈ ಮನುಷ್ಯ. ಯಾಕೆ ಈಗ ಮಾದೇವ ಅನ್ನೋನು ಅಲ್ಲಿ ಯಾವುದೋ ಚಾನಲಲ್ಲಿ ಕೆಲಸ ಮಾಡ್ತಿದ್ದ, ಕಸ ಗುಡಿಸ್ತಿದ್ದ, ಈಗ ಕ್ಯಾಮ್ರಾ ಇಟ್ಕೊಂಡಿದ್ದಾನೆ. ಯಾರೋ ಸಿಕ್ಕಿದಾಗೆ ಹೇಳ್ತಾನೆ, ನನ್ನ ಹತ್ರನೂ ಕ್ಯಾಮ್ರಾ ಇದೆ ಇವತ್ತು, ಅವತ್ತು ಜನಶ್ರೀ ಚಾನಲಲ್ಲಿ ನಾನು ಕಸ ಗುಡಿಸ್ತಿದ್ದೆ. ಜನಶ್ರೀ ಚಾನಲ್ ಕೋಟ್ಯಾಧೀಶ್ವರ ಕಟ್ಟಿದಂತಹ ಚಾನಲ್ಗೂ ಅದರಲ್ಲಿ ಕಸ ಗುಡಿಸ್ತಿದ್ದವನು ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ಅದನ್ನು ಆರ್ಟ್ಲಿ ಬಂದ್ಬಿಡುತ್ತೆ, ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಕಷ್ಟಪಟ್ಟಿದ್ದೀನಿ ಅನ್ನುವಂಥದ್ದು. ಅದನ್ನು ಅವರು ಕೋಟ್ ಮಾಡಿದ್ದವರು, ಅದನ್ನು ನೀವು ತಗೊಂಬಂದು ಕೋಟ್ ಮಾಡಿದ್ದು ಹೋಲಿಸ್ಕೊಂಡ ಅಲ್ಲ. ನಾನು ಮಾತಾಡಬಾರ್ದು ಅಂತ ಮಾತೇ ಆಡಿಲ್ಲ ಇದುವರೆಗೂ. ಇಲ್ಲೂ ನಾನು ಮಾತಾಡ್ತಿಲ್ಲ ಯಾರ ಪರ ಯಾರ ವಿರೋಧ. ರೇಣುಕಾಸ್ವಾಮಿ ಮಾಡಿದ ಸರಿನಾ, ದರ್ಶನ್ ಸರ್ ಮಾಡಿದ ಸರಿನಾ, ಅಥವಾ ಈ ರಾಜ್ಯ ಮಾಡ್ತಾ ಇರೋದು ಸರಿನಾ, ಮಾಧ್ಯಮ ಮಾಡ್ತಾ ಇರೋದು ಸರಿನಾ, ಇಲ್ಲ ಪೊಲೀಸ್ನವ್ರು ಮಾಡ್ತಿರೋದು ಸರಿನಾ, ಇಲ್ಲ ಸರ್ಕಾರ ಮಾಡ್ತಿರೋದು ಸರಿನಾ, ಗೊತ್ತಿಲ್ಲ ಜನಕ್ಕೆ. ನಾವು ಕಾಮನ್ ಮ್ಯಾನ್ಸ್, ನಾವು ತುಂಬ ಸಮಾಜದ ಕೆಳಗಡೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಬೆಳೀತಿರೋವಂಥ ಜನ. ನೀವೇನು ಹೇಳ್ತೀರೋ ಅದನ್ನು ಸತ್ಯ ಅಂದ್ಕೊಂಡು ಬದುಕ್ತಾ ಇದ್ದೀವಿ. ಅದರಿಂದ ನೀವು ಹೇಳುವುದನ್ನು ಇನ್ನೊಬ್ಬರಿಗೆ ಟಾರ್ಗೆಟ್ ಮಾಡಿಕೊಂಡು ನೋವು ಮಾಡೋಕ್ಕೆ ಹೇಳ್ದಿರೋ ಥರ ಏನಿದೆ ಅದನ್ನೇ ತಿಳಿಸಿ. ಯಾವುದೋ ಒಂದು ಮಾಧ್ಯಮದಲ್ಲಿ ದರ್ಶನ್ ಅವ್ರ ಫ್ಯಾಮಿಲಿನ ಒಳಗಡೆ ಬಿಟ್ಬಿಟ್ರು, ಗೊತ್ತಿಲ್ಲದಂತೆ ಇಂಥ ದಪ್ಪೇದಾರ ಹಿಂಗೆ ಮಾಡಿ. ಯಾಕೆ ನೀವು ರೀ, ಅವ್ರ ಫ್ಯಾಮಿಲಿನ ನಡ್ಕೊಂಬನ್ರಿ ಅಂದ್ರೆ 199 ಜನ ಅವ್ರ ಹಿಂದೆ ಬರ್ತಾರೆ. ಅದಕ್ಕೆ ಅಂತ ಸರ್ಕಾರ ಒಂದಿಷ್ಟು ಮಾಡ್ಕೊಂಡಿರುತ್ತೆ. ಇವ್ರ ಮನೆಗೆ ಬಂದರೆ ಇವ್ರನ್ನ ಹಿಂಗೆ ಕಳಿಸ್ಬೇಕು, ಇವ್ರು ಬಂದರೆ ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ 1 ಗಂಟೆ ಅವ್ರು ಹೋಗಿದ್ದೆ ಯಾಕೆ ಹೋದ್ರು ಹೆಂಗೆ ಬಿಟ್ಟರು, ಎಲ್ಲರನ್ನೂ ಬಿಡಿ ಹಿಡ್ಕೊಂಬಿಟ್ಟು ಹೊಡ್ಯಾಕೋದು ಅತ್ಕತ ಅಂತ. ನಿಮ್ಮ ಜವಾಬ್ದಾರಿ ಜಾಸ್ತಿ. ನನ್ನ ಮುಂದೆ ಹಿಡ್ಕೊಂಡು ಕೂತಿದ್ದೀರಲ್ಲ, ನಿಮ್ಮ ಜವಾಬ್ದಾರಿ ಜಾಸ್ತಿ ನನಗಿಂತ. ನಾನು ತಲೆ ಕೆಟ್ಟೋ ನೀನೋ ಮಾತಾಡ್ತೀನಿ, ಹಾಕ್ಬೋದೋ ಬೇಡವೋ. ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಪ್ರಪಂಚಕ್ಕೆ ಒಂದು ಒಳ್ಳೆ ಸುದ್ದಿ ಕೊಡ್ತಾ ಇದ್ದೀನಿ, ನಾನು ಹಿಂಗೆ ಮಾತಾಡ್ಬೋದಾ? ಯಾಕೆಂದರೆ ನೀವು ಯಾರೂ ದಡ್ರಲ್ಲ, ಎಲ್ಲ ವಿದ್ಯಾವಂತರು. ಎಂಥ ರಾಜಕಾರಣಿ ಮಾಡಿದಂಥ ತಪ್ಪನ್ನು ನೀವು ಹೇಳೋಂತಹ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿರೋರು. ನೀವೆಲ್ಲರೂ ನನ್ನ ಸ್ನೇಹಿತರು, ಖಂಡಿತ. ನನಗೆ ಯಾರ ಮೇಲೆ ದ್ವೇಷ ಇಲ್ಲ. ನನಗೆ ಹಂಗೆ ಕುಂಡ್ರಿಸಿ ಹಿಂಗೆ ಮಾಡಿದ್ರು, ಹಂಗೆ ಪೇಟ ಬಿಚ್ಚಿದ್ರು. ನೀವು ಪೇಟ ಬಿಚ್ಚಿದ್ರಿಂದನೇ ನಾನು ಹೀರೋ ಆದೆ. ಅದನ್ನು ಪಾಸಿಟಿವ್ ಆಗೇ ತಗೊಂಡೆ. ಜಗತ್ತೆಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ಳಲ್ಲ. ಅದು ಪಾಪ ಅವಕ್ಕೇನು ದರ್ಶನ್ ಕೊಟ್ಟಿದ್ದಾನೆ, ಏನು ಬಿಟ್ಟಿದ್ದಾರೆ ಅವರು ದರ್ಶನ್ ಸರು ನನಗೆ ಗೊತ್ತಿಲ್ಲ. ಬಟ್ ಅದು ಏನೋ ಆಸೆ ಇಟ್ಕೊಂಡಿದ್ದಾವೆ, ಏನೋ ಪ್ರಾಣ ಇಟ್ಕೊಂಡು ಅದು ಯಾವ ಮಟ್ಟಕ್ಕೆ ಹೋಗಿದ್ದೀರ ನೀವು. ದರ್ಶನ್ ಫ್ಯಾನ್ಗಳಿಗೋ ಅಥವಾ ಅವ್ರ ಅಭಿಮಾನಿಗಳಿಗೋ ಕೈ ಮುಗಿದು ಹೇಳ್ತೀನಿ, ಸುಮ್ಮನೆ ಇದ್ಬಿಡಿ.
ಅದೇನಾಗಬೇಕು ಅಂತ ಈಗ ಪರಮಾತ್ಮನ ಸಂಕಲ್ಪ. ರೇಣುಕಾಸ್ವಾಮಿ ಸಾಯಬೇಕು ಅನ್ನೋದು, ಇವನ ಕೈಲಿ ಸಾಯಬೇಕು, ಈ ಹುಡುಗರ ಕೈಲಿ ಸಾಯಬೇಕು ಅನ್ನೋದು ಆ ದೇವ್ರ ಇಚ್ಛೆನೆ. ನರಕ ಅನ್ನೋದನ್ನು ತೋರಿಸ್ಬಿಟ್ಟವ್ರೆ ಅಂತ ಹೇಳ್ತೀರಿ ನೀವು ಮಾಧ್ಯಮದಲ್ಲಿ. ಅಂದರೆ ಅವನು ತೋರಿಸಿದ್ದ ಅಂಥದ್ದು ಅದಕ್ಕೆ ನರಕ ತೋರಿಸವ್ರೆ ಅಂತಲೂ ಒಂದಷ್ಟು ಜನ ಹಾಕ್ಕೊಳ್ತೀರಿ. ಅದೆಲ್ಲ ಏನೇ ಇರಲಿ, ಸುಮ್ಮನೆ ಇದ್ಬಿಡಿ. ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ, ಅಂದ್ಕೊಳ್ಳಿ ಬಿಡಿ. ಒಂದು ಮಾತಂತೂ ಸತ್ಯ, ಕೆಟ್ಟ ಕಾಲ ಬಂದೇ ಬರ್ತದೆ. ಪ್ರತಿಯೊಬ್ಬನಿಗೂ ಬರ್ತದೆ ಕೆಟ್ಟ ಕಾಲ. ಅದು ಹೇಳಿ ಕೇಳಿ ಬರೋದಲ್ಲ, ತನಗೆ ತಾನೇ ಬರೋದು. ಯಾರೂ ಬಯಸಲ್ಲ ನಮಗೆ ಕೆಟ್ಟದಾಗಲಿ ಅಂತ, ಹಾಗೆ ಆಗುತ್ತೆ. ಆ ಟೈಮ್ನಲ್ಲಿ ತಾಳ್ಮೆ ಕಳ್ಕೊಳ್ಳದೆ ಹೋದರೆ ಅವನು ಮುಂದಕ್ಕೆ ಹೋಗ್ತಾನೆ. ಆ ಟೈಮ್ನಲ್ಲಿ ಏನಾದ್ರು ತಾಳ್ಮೆ ಕಳ್ಕೊಂಡ್ರೆ ಮಾಡಿರೋ ಒಳ್ಳೆತನ ಎಲ್ಲ ಕುಚ್ಕೊಂಡು ಹೋಗ್ಬಿಡುತ್ತೆ. ಆ ಕುಚ್ಕೊಂಡು ಹೋಗ್ತಿದ್ದಂತೆ ನೋಡ್ಕೊಳ್ಳಿ. ಸಾಕು ಬಿಡ್ಲಾ ಬಗ್ಗೆ ಮಾತಾಡಿ.